ಟೀಚರ್ಸ್ ರಿಕ್ವೈರ್ಮೆಂಟ್ ಬಗ್ಗೆ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಪೇಪರ್ ಅಲ್ಲಿ ನೋಡಿರ್ಬೋದು, ನಾವು ನ್ಯೂಸ್ ಲಿಂಕ್ಸಲ್ಲಾಗಿರ್ಬೋದು. ನಮ್ಮ ಮಾನ್ಯ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಸರ್ ಅವರು ಪ್ರೆಸ್ ಮುಖಾಂತರ ಪ್ರೆಸ್ ಮೀಟ್ಸ್ ಮಾಡ್ತಿದ್ದಾರೆ ಮತ್ತು ಮೀಡಿಯಾ ಬೈಟ್ಸು ಕೂಡ ಕೊಡ್ತಿದ್ದಾರೆ. ಅವಾಗವಾಗ ಅಸೆಂಬ್ಲಿಯಲ್ಲೂ ಕೂಡ ಹೇಳಿದ್ದಾರೆ, ಇಷ್ಟು ಸಾವಿರ ವೇಕೆನ್ಸಿ ಇದೆ, ಇಷ್ಟು ನಾವು ಟೀಚರ್ಸ್ ವೇಕೆನ್ಸಿಯನ್ನು ಈ ಸಲ ನೋಟಿಫಿಕೇಷನ್ ಬಿಡ್ತೀವಿ ಬರ್ತಿದೆ ಅಂತ. ಬಟ್ ಯಾವುದೂ ಕೂಡ ಆಗ್ತಾ ಇಲ್ಲ. ಮೊನ್ನೆ ಹೇಳ್ತಿದ್ರು TET ಎಕ್ಸಾಮ್ ಆಗಿದ ತಕ್ಷಣವೇ ನಾವು ಕಾಲ್ ಫಾರ್ ಮಾಡ್ತೀವಿ ಅಂತ. ಬರೀ ಸುಳ್ಳು ಹೇಳ್ತಿದ್ದಾರೆ. ಮಾನ್ಯ ಶಿಕ್ಷಣ ಸಚಿವರ ಹತ್ರ ನಾವು ಒಂದೇ ಕೇಳ್ಕೊಳ್ಳೋದೇನೆಂದರೆ, ಎಲ್ಲ ವಿದ್ಯಾರ್ಥಿಗಳು ಅಥವಾ ಎಲ್ಲ ಟೀಚರ್ಸ್ ಯಾರು ಎಕ್ಸಾಮ್ ಕಾಯ್ತಿದ್ದಾರೆ, ಪ್ರಿಪೇರ್ ಆಗ್ತಿದ್ದಾರೆ ಅಂತ, ಸುಮಾರು 2.5 ವರ್ಷಗಳಿಂದನೂ ಕೂಡ ಈ ನೇಮಕಾತಿ ಆಗಲಿಲ್ಲ. ನೀವೇನು ನಾವು ಮಾಡಿದ್ವಿ, ನಮ್ಮ ಸರ್ಕಾರದಲ್ಲಿ ಮಾಡಿದ್ದೀವಿ ಅಂತ ನೀವು ಹೇಳ್ತಿದ್ದೀರಾ, ಅದು ಹಿಂದಿನ ಸರ್ಕಾರದಲ್ಲಿ ಆಗಿರುವಂಥದ್ದನ್ನು ನೀವು ಫಾರ್ಮ್ಸ್ ಕೊಟ್ಟು ಅವ್ರನ್ನ ಭರ್ತಿ ಮಾಡಿರುವಂಥದ್ದು ಅಷ್ಟೇ ಹೊರತು ನಿಮ್ಮ ಸರ್ಕಾರದಲ್ಲಿ ಹೊಸದಾಗಿ ಯಾವುದೇ ನೇಮಕಾತಿ ನೀವು ಮಾಡಿಲ್ಲ. ನಾವು ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ತುಂಬ ಆಸ್ಪಿರೆಂಟ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಸ್ಟಡಿ ಮಾಡ್ತಿದ್ದಾರೆ, ಓದ್ತಿದ್ದಾರೆ, ಅವ್ರ ಕೆಲಸಗಳನ್ನು ಬಿಟ್ಟಿದ್ದಾರೆ. ಬಿಕಾಸ್ ನೀವು ಹೇಳ್ತಿದ್ದೀರಾ ಅಂದಾಗ ನಿಮ್ಮ ಒಂದು ಭರವಸೆ ಮೇಲೆ ನಾವು ಎಲ್ಲ ಇದ್ದೀವಿ. ನೀವು 30,000 35,000 ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ. ಬಟ್ ಯಾವುದೂ ಕೂಡ ಆಗ್ತಾ ಇಲ್ಲ. ನಮಗೆ ರಿಟರ್ನ್ ನೋಟಿಫಿಕೇಷನ್ ಮುಖಾಂತರ ನೀವು ಬಿಡುಗಡೆ ಮಾಡಿದ್ರೆ ಮಾತ್ರ ನಮಗೆ ನಂಬಲಿಕ್ಕೆ ಸಾಧ್ಯ. ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಾಗ ಮತ್ತೆ ಅದನ್ನು ಚೇಂಜ್ ಮಾಡ್ತಾ ಇದ್ದಾಗ ನಾವು ಆ್ಯಸ್ ಎ ಆಸ್ಪಿರೆಂಟ್ಸ್ ನಮ್ಮದು ಕೂಡ ಒಂದು ಫ್ಯೂಚರ್, ನಮ್ಮದು ಕೂಡ ಒಂದು ಭವಿಷ್ಯ ಇರುತ್ತೆ. ಆಸ್ಪಿರೆಂಟ್ಸ್ ಯಾರು ಕೂಡ ನೋಡಿ, ಅವರು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಮಾಡ್ತಿರ್ತಾರೆ, ಲೈಬ್ರರಿಯಲ್ಲಿ ಕೂತ್ಕೊಂಡು ಓದ್ತಿರ್ತಾರೆ, ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿರ್ತಾರೆ. ಎವ್ರಿ ಇಯರ್ ಅದನ್ನು ಡಿಲೇ ಮಾಡ್ತಾ ನೀವು ಹೋಗ್ತಿದ್ರೆ ಆಸ್ಪಿರೆಂಟ್ಸ್ ಎಲ್ಲಿ ಹೋಗಬೇಕು ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ. TET ಕ್ಲಿಯರ್ ಮಾಡಿದ್ರು ಕೂಡ ತುಂಬ ಆಸ್ಪಿರೆಂಟ್ಸು 2.5 ವರ್ಷ, ಸುಮಾರು 2 ವರ್ಷ ಆಗಿದೆ. ಈಗಲೂ ಇವತ್ತಿನವರೆಗೂ ಕೂಡ ಅವರು GPSTR, HSTR, PSTR ಇಂಥ ಹಲವಾರು ಪೋಸ್ಟ್ಗಳು ಖಾಲಿ ಇದ್ರೂ ಕೂಡ, ಹುದ್ದೆಗಳು ಖಾಲಿ ಇದ್ರೂ ಕೂಡ ನೀವು ನೋಟಿಫಿಕೇಷನನ್ನು ಬಿಡ್ತಾ ಇಲ್ಲ. ಒಂದು ಅಪ್ರಾಕ್ಸಿಮೇಟ್ಲಿ ನಾವು ನೋಡೋದಾದರೆ HK ಭಾಗದಲ್ಲಿ 5,500 ಏನು ಪೋಸ್ಟ್ ಖಾಲಿ ಇದೆ. ಮತ್ತು ನಾನ್ HK ರೀಜನಲ್ಲೂ ಕೂಡ 5,000 ಏನು ನೀವು ಕಾಲ್ ಫಾರ್ ಈ 2026 ಕಾಲ್ ಫಾರ್ ಮಾಡ್ತೀನಿ, ನೋಟಿಫಿಕೇಷನ್ ಓಡಿಸ್ತೀನಿ ಅಂತ ಹೇಳಿದ್ದೀರಾ. ಒಂದು ನೆಪ ಹೇಳ್ತಿದ್ದೀರಾ ಅಷ್ಟೇ, ಏನು ಕೋರ್ಟಲ್ಲಿ ಸ್ಟೇ ಇದೆ ಅಂತ. ಆ ನೆಪ ಬಿಟ್ಟು ನೀವು ಬೇರೆದನ್ನು ಹೇಳಿ. ತುಂಬ ಲಾಯರ್ಸು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಮತ್ತು ಹೇಳಿದ್ದಾರೆ. ಇನ್ನೇನು ಕೋರ್ಟಲ್ಲೂ ಕೂಡ ಇನ್ನೇನು ಏಜ್ ರಿಲ್ಯಾಕ್ಸೇಷನ್ನು ಬಗ್ಗೆನೂ ಕೂಡ ಮಾತಾಡ್ತಾರೆ. ಏನಕ್ಕಂದರೆ ಈ ಸ್ಟೇ ಅಂತ ತಗೊಬಂದ್ಬಿಟ್ಟು ನೀವು ಕೋರ್ಟಲ್ಲಿ ಸ್ಟೇ ಆಗ್ತಿದೆ ಅಂತ ರೀಸನ್ ಕೊಟ್ಟಾಗ ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳದ್ದು ಭವಿಷ್ಯ ಏನು? ಆಸ್ಪಿರೆಂಟ್ಸ್ ಎಲ್ಲಿ ಹೋಗಬೇಕು? ಒಂದು ವರ್ಷವೂ ಕೂಡ ತುಂಬ ಇಂಪಾರ್ಟೆಂಟ್, ಒಂದೊಂದು ತಿಂಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಎಲ್ಲ ಆಸ್ಪಿರೆಂಟ್ಸ್ ಕಡೆಯಿಂದ ನಿಮ್ಮ ಹತ್ರ ಒಂದೇ ಕೇಳ್ಕೊಳ್ಳೋದೇನೆಂದರೆ, ಅತಿ ಶೀಘ್ರದಲ್ಲೇ ಒಂದು ನೋಟಿಫಿಕೇಷನ್ಸನ್ನು ಅಧಿಕೃತವಾಗಿ ರಿಲೀಸ್ ಮಾಡಿ. ಯಾವ್ದ್ಯಾವುದು ರೀಜನ್ನಲ್ಲಿ ನಾನ್ HK ರೀಜನ್ ಅಥವಾ ಮತ್ತು HK ರೀಜನ್ನಲ್ಲಿ ಎಷ್ಟು ಸಾವಿರ ಪೋಸ್ಟ್ ಖಾಲಿ ಇದೆ ಮತ್ತು ಯಾವ್ಯಾವ ಹುದ್ದೆ ಯಾವ್ಯಾವುದು ರಿಸರ್ವೇಷನ್ ಇದೆ, SC ST ರಿಸರ್ವೇಷನ್ ಎಷ್ಟು, OBC ಜನರಲ್ ಕ್ಯಾಟಗರಿಯಲ್ಲಿ ಬಂದಾಗ ವುಮೆನ್ಸ್ಗೆ ಆಗಿರೋಂಥದ್ದು ರಿಸರ್ವೇಷನ್ ಎಷ್ಟು ಇಟ್ಟಿದ್ದೀರಾ, ನೀವು ಯಾವ ಮೀಡಿಯಮ್ಗೆ ಎಷ್ಟು ರಿಸರ್ವೇಷನನ್ನು ಇಟ್ಟಿದ್ದೀರಾ, ಇದನ್ನು ಅಧಿಕೃತವಾಗಿ ನೀವು ಅನೌನ್ಸ್ ಮಾಡಿದ್ರೆ ಮಾತ್ರ ಏನು ಎಲ್ಲ ವಿದ್ಯಾರ್ಥಿಗಳು ಓದ್ತಿದ್ದಾರೆ ಇನ್ನೂ ಕೂಡ ಅವ್ರ ಪ್ರಯತ್ನವನ್ನು ಪಟ್ಟು ಇನ್ನೂ ಚೆನ್ನಾಗಿ ಓದ್ಕೊಂಡು ಅವ್ರು ರೆಡಿ ಆಗ್ತಾರೆ ಅನ್ನೋದು ನಾವು ಎಲ್ಲರೂ ಕೂಡ ಈ ಮುಖಾಂತರ ಕೇಳ್ಕೊತಿದ್ದೀವಿ. ಯಾರ್ಯಾರು ನನ್ನ ಪರವಾಗಿದ್ದೀರಾ ಎಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದೇ ರೀತಿಯಲ್ಲಿ ಈ ವಿಡಿಯೋನು ಕೂಡ ಮಧು ಬಂಗಾರಪ್ಪ ಸರ್ಗೂ ತಿಳಿಸೋ ಹಾಗೆ ನೀವೆಲ್ಲರೂ ಕೂಡ ಶೇರ್ ಮಾಡಿ. ಈ ಟಾಪಿಕ್ ಬಗ್ಗೆ ಎಲ್ಲರೂ ಕೂಡ ಮಾತಾಡಲೇಬೇಕು. ಬಿಕಾಸ್ ನಾವು ಮಾತಾಡಲಿಲ್ಲ ಅಂದರೆ ಇದು ಮತ್ತೆ ಇನ್ನೊಂದು ವರ್ಷ ಮುಂದೆ ಹೋಗ್ತಾನೆ ಇರುತ್ತೆ ಮತ್ತು ರಿಕ್ವೈರ್ಮೆಂಟ್ ಆಗಲ್ಲ. ಜಸ್ಟ್ ಅಸೆಂಬ್ಲಿಯಲ್ಲಿ ಮಾತಾಡಿದ್ರೆ ಅಥವಾ ನಾವು ಪ್ರೆಸ್ ಮುಖಾಂತರ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರೆ, ಮೀಡಿಯಾ ಬೈಟ್ಸ್ ಕೊಟ್ಟರೆ ಇದು ಆಗಲ್ಲ. ಇದನ್ನು ನಾವು ಇಂಪ್ಲಿಮೆಂಟೇಷನಲ್ಲೂ ಕೂಡ ತಗೊಬರಬೇಕು ಅಂತ ನನ್ನ ಒಂದು ಆಸೆ, ಅಥವಾ ನಾನು ಇಲ್ಲೆಲ್ಲರ ಮುಖಾಂತರ ಕೇಳ್ಕೊಳ್ಳೋಂಥದ್ದು. ಎಲ್ಲರೂ ಕೂಡ ಯಾರ್ಯಾರು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ, ಎಲ್ಲ ಆಸ್ಪಿರೆಂಟ್ಸು, ನನ್ನ ಕೊಲೀಗ್ಸ್ ಆಗಿರಲಿ, ಬೇರೆಯವರು ಯಾರ್ಯಾರಲ್ಲ TET ಎಕ್ಸಾಮ್ ಬರೆದು ಇನ್ನು ನೆಕ್ಸ್ಟು TET ಕ್ಲಿಯರ್ ಆಗದೇ ಇರೋರು ಕೂಡ GPSTR, HSTR, PSTR ಎಲ್ಲ ಈ ಪೋಸ್ಟ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ. ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಪೋಸ್ಟ್ಗೆ ನಾವು ಯಾವುದೆಲ್ಲ ಕ್ವಾಲಿಫಿಕೇಷನ್ನ ಓದಿರಬೇಕು, ಮತ್ತು HSTR, GPSTR ಮತ್ತು PSTR ಇದೆಲ್ಲ ಪೋಸ್ಟ್ಗಳಿಗೆ ನಾವು ಏನಾದರೂ ಅಪಿಯರ್ ಆಗಬೇಕು ಅಂದರೆ ನಮ್ಮ ಕ್ವಾಲಿಫಿಕೇಷನ್ನು ಟೆಟ್ ಕ್ಲಿಯರ್ ಆಗಿರಬಾರ್ದು. ಇಂಥ ಎಲ್ಲ ಡೌಟ್ಸ್ ಇದ್ದರೆ
ನೀವು ದಯವಿಟ್ಟು ಕಮೆಂಟ್ ಮಾಡಿ. ಕಮ್ಮಿಂಗ್ ವಿಡಿಯೋ ಅಲ್ಲಿ ನಾನು ಇದ್ರ ಬಗ್ಗೆನೂ ಕೂಡ ಹೇಳ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್, ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್. ಥ್ಯಾಂಕ್ ಯು.